ಬಾರ ಲಕ್ಷ್ಮಿ, ಬಾ ಇಲ್ಲಿ. ಇದ್ರ ಮ್ಯಾಗ ಮಕ್ಕೋ ಬಾ, ಅದ್ರ ಮ್ಯಾಗ ಏನು ಮಕ್ಕೊಂತಿ? ಬಾ ಇಲ್ಲಿ ಬಾ. ಒಳ್ಳಾಡಕ್ಕೆ ಜಾಗಿಲ್ಲ ಏನಿಲ್ಲ, ಮತ್ತೇನಾರ ಮಾಡ್ಕೊಂಡು ಬಾರ ಯವ್ವ. ಇಲ್ಲನ್ರಿ ಅತ್ತಿಯರ, ಈಗ ಒಂಚೂರು ಸಮಾಧಾನ ಆಗೈತಿ. ಇವ್ರು ಬಂದ್ರಂದ್ರೆ ಅಲ್ಲಿ ಒಳಗೆ ಅಕ್ಕರ ಬರಲಿಲ್ಲ, ಇವ್ರ ಬರಲಿ ಒಳಗೆ ನಡಮನ್ಯಾಗ ಒಂದಿಟ್ಟು ಚಾಪೆ ಆಶೆಲ್ಲೇ ಮಕ್ಕೊಂತೀನಿ. ನಿಮಗೆ ಪಾಪ ನಿಮಗೆ ಕಾಲು ಎಳ್ಕೊಳಕ್ಕೆ ಬರೋದಿಲ್ಲ, ನೀವಲ್ಲೇ ಇರಿ, ಪರವಾಗಿಲ್ಲ. ಏನನ್ನವ ಡಾಕ್ಟ್ರ್? ಏನಿಲ್ಲ, ಒಂದಿಟ್ಟು ಮುಗು ಮೇಟು ಬಿದ್ದೈತಿ, ಏನೂ ಆಗಿಲ್ಲ, ಆರಾಮಕ್ಕೈತಿ. ಗುಳಿಗೆ ನುಂಗ್ರಿ ಅಂತ ಗುಳಿಗೆ ಕೊಟ್ಟನ್ರಿ ಅಷ್ಟೆ. ನೋಯವ್ವ, ಏನು ಒಮ್ಮಿದ್ದ ಮಕ್ಳೇ ನಮ್ಮ ಮನೆಗೆ ಕಡಕತ್ತೇವ. ಅದು ಏನು ಒಮ್ಮಕ್ಳೇ ನಮಗೆ ಎಲ್ಲರೂ ಗ್ರಹಚಾರ ಕೆಟ್ಟವ ಅಂತೀನಿ ನಾನು. ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಬಾರ ಯವ್ವ. ಗಿರಿಜಾ ಬಾ, ಬಾಲೇ ಯವ್ವ. ಗಿರಿಜವ್ವ ಬಾ. ಏನಾತ್ ಬೇಯಮ್ಮ? ಲಕ್ಷ್ಮಕ್ಕಗೆ ಏನಾತ? ಯಾಕೆ ಬೇಕ? ಏನಾತ? ಹಂಗ್ಯಾಕೆ ಬಿದ್ದಿ? ಏನು ಬಣವಿ ಬೆಂಕಿ ಎತ್ತೈತಿ, ಎತ್ತು ದನ ಸತ್ತವು. ಅಲ್ಲಿ ನೋಡಿದ್ರ ಸೀನಣ್ಣ ಅವನು ಅಷ್ಟನ್ನು ಇದನ್ನ ಮಾಡಕ ತಗೊಂಡೋಗ್ಯಾನ, ಪೂಜೆ ಮಾಡಿ ಬಣವಿದ್ ಈಗ ಬೆಂಕಿ ಹಾರ್ಸ್ಯಾರ. ಇಲ್ಲಿ ನೀ ಬಿದ್ದಿ ಅಂತ ಗುಡಿಗೆ ಹೊಂಟಿದ್ಲಲ್ಲ ಪದ್ಮಕ್ಕ, ಹಿಂಗಾಗೈತಿ ಅಂತ ಒಂಚೂರು ಯಾರೇ ಇಲ್ಲ ಮನೆ ಕಡೆಗೆ. ಸಣ್ಣ ಹುಡುಗಿ ಅಮ್ಮ ಅಷ್ಟಾದರ ಹೋಗಂದ್ರ, ಅದಕ್ಕೆ ನಾನು ಇಲ್ಲಿ ಬಂದೆ. ನನಗೂ ಗೊತ್ತಾಗಿಲ್ಲ ಕರೆನ, ನಿನಗೂ ಗೊತ್ತೈತಲ್ಲ. ನನ್ನ ಮಗನೂ ಕೈ ಬಿಡೋದಿಲ್ಲ, ದೊಡ್ಡವಾಗೇನಂದ್ರೂ ಯವ್ವ ಯವ್ವ ಅಂತ ಹಿಂದಿಂದ ಅಲಿತೈತಿ ಗನ, ಸಾಕಾಗ್ಬಿಟ್ಟೈತಿ ನನ್ನ ಕರೆನ. ಹೌದವ, ಹುಡುಗರು ಹಂಗೆ ಕೈ ಬಿಡೋದಿಲ್ಲ. ನಮ್ಮ ಹಣೆ ಬರೋ ಸರಿ ಇಲ್ಲಿ ಬಾರವ ಗಿರಿಜ. ನಾನಾರ ಏನು ಬೇಕಂತ ಮಾಡ್ಕೊಂಡಿಲ್ಲ, ಇವ್ರು ಕರೆದ್ರಂತ ಅವಸರ ಮಾಡಿ ಬರಕ್ಕೆ ಹೋದೆ. ನನ್ನ ಸೀರೆ ನನಗೆ ತೊಡ್ರಾಗಿ ಬಿದ್ದು ಇಂಥ ಪರಿ ಆಗೈತಿ. ಆರಾಮಾಗತ್ತಂದಾನ ಒಂದು 2-3 ದಿನ. ನಂಗೆ ಕುಂತ್ರ ನುಯ್ತೈತಿ ಚೊಟ ಚೊಟ ಅಂತಂದು, ಅದಕ್ಕೆ ಸಮಾಧಾನ ಅಲ್ಲಾರ್ದಕ್ಕೆ ಹಿಂದಕ್ಕೆ ನಾನು ಉಳಿಕೊಂಡೀನಿ. ನಿಂಗೆ ಒಂದಿಟ್ಟು ಪುಣ್ಯ ಬರ್ತೈತಿ, ಅಲ್ಲಿ ನಡಮನ್ಯಾಗ ಒಂದು ಚಾಪಿ ಹಾಸ್ತಿ ಅಯ್ಯವ. ಅಯ್ಯೋ ಅಕ್ಕ ಹಾಸ್ತೀನಿ ತಗೋ. ಆತು, ಅಲ್ಲೇ ಮಕ್ಕೋತೀನ? ಇಲ್ಲೇ ಮ್ಯಾಗ ಮಕ್ಕೋಬೇಕಿಲ್ಲ, ಮೊದ್ಲ ಒಜ್ಜಿದೀನಿ. ಹೆಣ್ಮಗಳು ಕೆಳಕ್ಕೆ ಕುಂತು ಹೇಳಕ್ಕೆ ಬರ್ತತನ? ಯವ್ವ ಎಲ್ಲ ಹೇಳಕ್ಕೂ ಬರ್ತೈತಿ, ಮತ್ತು ಅಲ್ಲನೂ ಕುತ್ಕೊಂಡು ಎಲ್ಲ ಕೆಲಸ ಕೆಳಕ್ಕೆ ಕುತ್ಕೊಂಡು ಮಾಡ್ತೀನಿ. ಅದು ಎದಕ್ಕೆ ಬಂದತ್ತ ನಮ್ಮ ಮೈ ಏನು ಸುಖಕ್ಕಲ್ಲ, ಅದು ನನಗೆ ಮೈ ಬಂದಿರೋದು ತಂಗಿ. ಒಂದಿಟ್ಟು ಆಸವ ಪಾಪ ನಮ್ಮ ಅತ್ತಿ ಆಗಲಿದ್ದಾನೆ ಇಲ್ಲಿ ಮಲಗಂತಾಳ. ಆಕೆ ಚಡಪಡಿಸೋದು ನೋಡೋಕ್ಕಾಗಲ್ದಾಗೈತೆ ನನಗೆ. ಇಲ್ಲೇ ಗಿರ್ಜ ಒಂದಿಟ್ಟು ಗುಡಿಗೆ ಹೋಗ್ಯಾಳ ನಮ್ಮ ಪದ್ಮ. ನನಗೆ ಹೇಳಕ್ಕೆ ನೆನಪಾಗಿಲ್ಲ. ಇದ್ರಾಗ ಹನುಮಪ್ಪನ ಕಾಲು ಕೆಳಗೆ ಮ್ಯಾಣ ಇರುತ್ತಲ್ಲ, ಆ ಮ್ಯಾಣನ ತಾಯ್ತದಾಗ ಹಾಕಿ ಕಟ್ಟಿ ಕೊಡ್ತಾನೆ ನೋಡವ ಹನುಮಪ್ಪನ ಗುಡಿಗೆ ಅವ ಪೂಜಾರಿ. ಅದನ್ನ ಹನುಮಪ್ಪನ ಪಾದಕ್ಕೆ ಮುಟ್ಟಿಸಿ ಆ ಮ್ಯಾಣ ಹಾಕ್ಕೊಂಡು ತೊಗೊಂಬ ಅನ್ನೋ ಒಂದು 4-5 ತಾಯ್ತಾನ ಹೊಕ್ಕೇನೋ ಗುಡಿಗೆ ಹೋಗ್ಯಾಳ. ಆಕೀಗ ಹನುಮಪ್ಪನ ಗುಡಿಗೆ ಹೋಗ್ಯಾಳ. ಅದು ಒಂದು ನೆನಪಾಗಿಲ್ಲ ನನಗೆ. ಒಂದಿಟ್ಟು ಹೇಳಿ ತಗೊಂಬರ್ತೇನೋ. ಎಷ್ಟು ಮಂದಿದ್ವಿ ನಾವು, ಅವರಿಬ್ಬರು ಗಂಡ ಹೆಂಡ್ತಿ, ಅವರು ಇಬ್ಬರು ಗಂಡ ಹೆಂಡ್ತಿ ಅಲ್ಲ, ನನ್ನ ಮಗ ಇವರಿಬ್ಬರು, ನಾನು 4, 5-6 ಮಂದಿ. 6 ಮಂದಿಗೆ ತಾಯ್ತು ತೊಗೊಂಬರ್ತೀಯವ. ಹೇಳ್ತಿ ಯಾಕೆ ಒಂದಿಟ್ಟು ತೊಗೊಂಬರ್ತಾಳೆ ಆಕಿ. ಕೊಡ್ತಾನ ರೊಕ್ಕ ಕೊಟ್ರೆ ಆಲ್ ಬಿಡ್ಬೇ ಅಮ್ಮ, ತೊಗೊಂಬರ್ತೀನಿ. ಅದ್ರಾಗ ಏನೈತೆ, ನಾನೇನು ಒಲ್ಲೆ ಅನ್ನೋದಿಲ್ಲ, ತೊಗೊಂಬರ್ತೀನಿ. ಏನು ಹಿಂಗೆ ಆಗ್ಬೇಕಂದ್ರೆ ಏನು ಕಾರಣ ಅಂತೀನಿ ನಾನು. ಅದನ್ನ ನೋಡ್ರಿ, ಮೊದ್ಲು ಬುಡ ಹುಡುಕ್ರಿ. ಸುಮ್ಮನೆ ಅಂಕರು ಏಕದಮ್ ಹಿಂಗೆ ಆಗೋದಿಲ್ಲ. ಬುಡ ಹುಡುಕಿ ನೋಡ್ರಿ ಅಂತೀನಿ ನಾನು. ಯವ್ವ, ಯಾ ಬುಡ ಹುಡುಕ್ತೀಯೋ ಯಾ ತಲೆ ಹುಡುಕ್ತೀಯೋ ಗೊತ್ತಿಲ್ಲ. ಹೋಗ್ಯಾಳೀಗ. ಏನಾಗೈತಿ, ಯಾಕೆ ಹಿಂಗಾತು ಅಂತ ಕೇಳ್ಬೇಕಂತನ ಪದ್ಮ ಹೋಗ್ಯಾಳ. ಇನ್ನೂ ಬಂದಿಲ್ಲ. ಆದ್ರೆ ಈಗ ಹೋಗಿ ನೀನು ಒಂದಿಟ್ಟು ತಾಯ್ತ ತೊಗೊಂಡು ಬಾ ನೋಡೋಣ. ಆಕಿ ಬಂದ್ಲಂದ್ರೆ ಏನಂತ ನೋಡೋಣಂತ. ಆಗಲೇ ಹೋದ್ಲಕ್ಕಿ. ಆಕೆ ಹೋಗೋ ಮುಂದೆ ನನಗೆ ಹಿಂಗಾಗೈತಿ, ಒಂದಿಟ್ಟು ಮನೆ ಕಡೆಗೆ ಹೋಗು ಅಂತಂದ್ಲು. ಈಕೆ ಕವಿತಾ ಇಲ್ಲದಾಳ. ಒಳಗೈತಿ. ಮತ್ತು ಅಡುಗೆ ಪಡಿಗೆ ಅದ ಮಾಡಕತ್ತೈತಿ ಈಕಿ. ಮತ್ತು ಈಕಿನೂ ಓದ್ಲಲ್ಲ, ಒಳಗದಾಳ. ಅಯ್ಯಯ್ಯ ಹೌದನ? ಯಾಕೆ ಮಾಡ್ಬೇಕು ಬೇ? ನಾ ಏನಾರ ತಂದು ಕೊಡ್ತಿದ್ನಲ್ಲ. ನಿನ್ನ ಒಬ್ರ ನಾವು ಮನೆಯಾಗ, ನೀನು ಎಲ್ಲರ ಕಂಡಾಪಟ್ಟಿ ಮಂದಿ ಅಕ್ಕಿವ್ ನಾವು. ಸುಮ್ಮನಿರು. ಆಮೇಲೆ ನಮ್ಮ ನಿಂಗವ್ ಹೆಂಗಂತ ನನಗೆ ಗೊತ್ತಿಲ್ಲನ. ನನಗೆ ಹೇಳತ್ತೇಕಿ, ನಾನೆಲ್ಲ ತೇಟುಂಡು ತೆಲ್ಗೊಂಬಿಟ್ಟಿನಿ. ಮತ್ತಿದು ತಲೆ ಕೆಡ್ಸೋಬಿಡ. ಇಷ್ಟು ಬಂದು ಏನಾಯ್ತು ಏನಿಲ್ಲ ಅಂತ ವಿಚಾರ ಮಾಡ್ಕೊಂಡು ಒಂದಿಟ್ಟು ಆಸರಕ್ಕೆ ಅಲ್ಲವ, ಆಟ ಸಾಕು. ತಲೆ ಕೆಡ್ಸೋಬಿಡು, ಕೈ ಬಿಡು. ಆಕಿದೆಲ್ಲ ಮತ್ತೆ ತಲೆ ಕೆಡ್ಸತ್ತೀವಿ ಅಮ್ಮ, ನಿನಗೆ ಗೊತ್ತಾಯ್ತಲ್ಲ. ಆತು ಬಿಡಿ, ಏನು ಬೇಡ. ಮತ್ತು ಕವಿತೆ ಅದಾಳಲ್ಲ ಮಾಡಕತ್ತಾಳ, ಮತ್ತು ಪದ್ಮಕ್ಕೂ ಅದಾಳ ಅಂತ ನಾನು ಒಂದಿಟ್ಟು ಸುಮ್ಮನಾಗಿನಿ. ಯಾಕ ಭಾಳ ಐತನ ತ್ರಾಸು? ಯಾಕಂದ್ರೆ ಮಾತಾಡುವಲ್ಲಿ ನೀನು. ಇಲ್ಲವ, ಚೊಟ ಅನ್ನತ್ತ, ಚವ ಅಂತ ಹೊಡಿತೈತಾಗ. ಹೊಡಿ ಅನ್ನತ್ತ. ಅಲ್ಲಿ ಬಿದ್ದಿನಲ್ಲ, ನಾ ಅದ್ರಾಗ ದಪ್ಪೊಂದದಿನಲ್ಲ, ಈಚ ಕಡೆಗೆ ಬಲಕಲ್ ಚಪ್ಪಿ ಹಚ್ಚಗಾಗ್ಬಿಟ್ಟೈತಿ. ಅದಕ್ಕೆ ಒಂದಿಟ್ಟು ತ್ರಾಸಾಗೈತೆ ನನಗೆ ಅಷ್ಟೇ, ಮತ್ತು ಇನ್ನೇನಿಲ್ಲ. ಆಡಾಡ್ತಾ ಅಡ್ವಿ ಕೊಡೋದಂತಾರಲ್ಲ, ಇದ ನೋಡು. ಎಲ್ಲ ನಿನ್ನಿವರೆಗೂ ಎಲ್ಲ ಚಲೋ ಇತ್ತು. ಈಗ ಎಕ್ದಮ್ ಹಿಂಗೆ ಹತ್ತಿ ಬಿಟ್ಟೈತಿ.
ಬರ್ತಾಳೆ ನಮ್ಮ ಪದ್ಮ ಹೋಗ್ಯಾಳ ಗುಡಿಗೆ ನೋಡು. ಕೊಲ್ಲರು 1000 ಮಂದಿ ಇರುವಲ್ರಕ್ಕ, ಏನು ಕಾಯಮ್ಮ ಒಬ್ಬ ಇರ್ತಾನಲ್ಲ ಅವ ದೊಡ್ಡವ, ಕಾಯರು ಒಬ್ಬರು ಇರ್ತಾರೆ. ಅದಕ್ಕೆ ದೇವ್ರು ಶಾಣೆ ಅದನ. ಇಂಥ ಬುದ್ಧಿ ಭಾಳ ಮಂದಿಗೆ ಕೆಡಕ್ ಮಾಡೋ ಬುದ್ಧಿ ಕೊಟ್ರು ಒಳ್ಳೆಯವ್ರು ಮಾಡೋರು ನೀನಂತ ಒಬ್ಬರನ್ನಾರ ಇಟ್ಟಿರ್ತಾನ. ಈಗ ನೀವು ಬಂದು ಏನಾಯ್ತು ಏನಿಲ್ಲ ಅಂತ ಕೇಳಿದ್ರಲ್ಲ ಎಷ್ಟು ಸಮಾಧಾನ ಆಗತ್ತದ. ಹೆದರ್ಬೇಡ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ತೈತಿ, ನಮ್ಮ ಕಷ್ಟಕ್ಕೂ ಇರ್ತೈತಿ. ಆದ್ರೇನು ಅನ್ಯಾಯವಾಗಿ ಎಮ್ಮಿ ಕರ ಆಕಳ ಕರ ಸತ್ವಲ್ಲ, ಅದು ಒಂದು ನನಗೆ ಭಾಳ ಬೇಸರ ಆಕತ್ತೈತೆ ಅಷ್ಟೆ. ಬಣವಿನ ದಗದಾಗ ಉರಿದು ಹೊತ್ತು ಪಾಪ ಮೂಕು ಪ್ರಾಣಿ ತಿನ್ನೋದದು, ಅದಕ್ಕೆ ಯಾರು ಕಾರಣ ಆಗಿರ್ತಾರೆ ನೋಡು ಅವ್ರು ಮಾತ್ರ ಕರೆನ ಉಳಿಯೋದಿಲ್ಲಲೇ ಗಿರ್ಜಾ. ನಾನು ಅಂತೀನಿ, ಅಯ್ಯೋ ಏನು ಬೇಕಂತನ ಬಣವಿಗೆ ಬೆಂಕಿ ಇಟ್ಟರು, ಏನು ಅದ ತಗದಗ ಉರಿತ, ಅದು ಏನೈತ ಅದು ಕಾರಣಕತ್ರಿಗೆ ಮಾತ್ರ ದೇವ್ರು ಯಾವತ್ತೂ ಬಿಡಬಾರ್ದಾತಿನ ಕೇಳ. ಬಿಡುದಿಲ್ಲ. ಅವ್ರು ಮಾಡಿದ್ದು ಅವರಿಂದನ ಸುತ್ತಿಗೆ ಬರ್ತತಿ. ಇವ್ರು ತಿಳ್ಕೊಂಡಿದ್ದಾರು ಎಲ್ಲ ಚಲೋ ಐತೆ ಅಂತಂದು ಬಿಡೋದಿಲ್ಲ. ಅವ್ರು ಮಾಡಿದ್ದು ಇದ ಜನ್ದಾಗನ ದ್ವಾಸಿ ತಿರುಗಿ ಹಾಕ್ದಾಗ ಈಗ ಅವಾಗಿತ್ತದು ಎಲ್ಲ ನಮ್ಮವ್ವ ನಮ್ಮ ಅಪ್ಪನ ಕಾಲದಾಗ ಇದ್ವವು ಮುಂದಿನ ಜನ್ಮಕ್ಕ ಅಂತಂದು ಇಲ್ಲೀಗ ಇದ ಜನ್ದಾಗ ಉಣ್ಬೇಕು ಎಲ್ಲಾನು. ಆತು ಅವ್ರು ಮಾಡವು ಎಲ್ಲ ಕರ್ಮಗಳೂ ಅವ್ರ ಮಕ್ಕಳಿಗೆ ಇಟ್ಟಿರ್ತೈತಿ. ಅದ್ರಾಗ ನಮ್ಮ ವಿಮಲಿ ಮಗ್ಗನು ಇವತ್ತು ಪೀಡ್ಸ್ ಬಂದಂಗಾಗಿ ಅದು ಬಿಕ್ಕಿ ಆಗಿಬಿಡುತ್ತೆ ಯವ್ವ. ಹೌದಾ? ಯವ್ವ ಅದು ಹಾಗೆ ಕೂಸೆತ್ಕೊಂಡು ಓಡೋಗಿ ಅಡಬಾರ್ಸ್ಕೊಂಡು ನಾನು ಹಾಕಿ ಹೋದ್ವಿ. ನಾನು ನೋಡಿದ್ರೆ ಕಾಲು ಎಳ್ಕೊಂಡು ಹೋಗಕ್ಕೆ ಬರ್ವಲ್ದು. ಹೋಗಿ ತೋರ್ಸ್ಕೊಂಬಂದ್ವಿ, ಏನಾಗಿಲ್ಲ. ಒಂದಿಟ್ಟು ಮಂದೈತಂತ ಹುಡುಗೇನೂ ಆಗಿಲ್ಲ. ಹುಡುಗ ಮಂದೈತಿ, ಏನು ಮಾಡೋಕ್ಕಾಗಿಲ್ಲ, ಬುದ್ಧಿ ಬೆಳೆಯೋದಿಲ್ಲ ಅಂಥದ್ದು ಕಟ್ಕೊಂಡು ಈಗ ಜೀವನ ಮಾಡ್ಬೇಕು ನೋಡಿ. ಇದು ಹೆಂಗೈತ ವಿಮಲ ಕೂಸು ಆರಾಮೈತವ. ಕರೆ ಬೇಯವ್ವ, ಕರೆ ನೀ ಹೇಳೋದು ಕೇಳಿಸ್ಕೊಂಡ ಬಂದಿಂಗ ನಾನು. ಕರೆ ನಾವು ಮಾಡೋದು ನಮ್ಮ ಮಕ್ಕಳಿಗೆ ಇಟ್ಟಿರ್ತೈತೆ ಅಂತಾರಲ್ಲ, ಸುಳ್ಳಲ್ಲದು. ನೀ ಮಾಡಿದ ಪಾಪ ನಮ್ಮ ಜೀವ ತಿನ್ನಕತ್ತೈತಿ, ನಾವು ನಿನ್ನ ಜೊತೆ ಸೇರಿ ಮಾಡಿದ ಪಾಪ ನನ್ನ ಮಗ ಜೀವ ತಿನ್ನಕತ್ತೈತವ. ಕರೆನ ನಿನ್ನ ಹಂಗಂತಾರನ ಯಾರ ಬಿಡು, ಏನು ಮಾಡೋಕ್ಕಾಗಿಲ್ಲ. ನೀನು ಅದೆಲ್ಲ ಸುಳ್ಳು ಬಿಡು, ಹೋಲಿ. ಏನೋ ಅನ್ನಂಗೆ ಅಂದ್ಲಾಕಿ ನಿಮ್ಮವ್ವ. ನಾನು ಹಂಗೆ ಅನ್ಲಿಲ್ಲ ವಿಮ್ಲಾ, ನಾನು ಹಂಗೆ ಮಾತಾಡಿದೆ. ಇಲ್ಲವ, ನೀ ಕರೆನ ಮಾತಾಡಿದೆ. ನಾವು ಮಾಡಿದ ಪಾಪ ನಮ್ಮ ಮಕ್ಕಳು ಅನ್ಭವಿಸೋದು ಖರೆ. ನೀ ಮಾಡಿದ್ದೆ ನಾವು ಅನ್ಭವಿಸಿದ್ವಿ. ಈಗ ನಾವು ಮಾಡಿದ್ದೆ ನನ್ನ ಮಗ ಅನ್ಭವಿಸಕತ್ತೈತಿ. ಹಂಗ್ಯಾಕೆ ಅನ್ಕೊಂತಿ ಬಿಡವ ವಿಮ್ಲಾ, ಹಂಗ್ಯಾಕೆ ಅನ್ಕೊತಿದ್ದೆ? ಹಂಗೈತತಿ ಅಮ್ಮ, ಹಂಗೈತಿ. ತುಸು ಕಾಟ ಕೊಟ್ಲ ನಮ್ಮವ್ವನ ಜೊತೆಗೆ ಸೇರಿ ನಾವು ತುಸು ಕಾಟ ಕೊಟ್ವಿ. ನಿಮ್ಮಿಬ್ಬರಿಗೂ ನಿಮ್ಮ ಮಕ್ಳಿಗೂ ಕಾಟ ಕೊಟ್ವಿ. ಸಣ್ಣ ಕೂಸು ಅನ್ನೋದು ನೋಡ್ಲಿಲ್ಲ, ಅವ್ರ ಕೈಯನ್ನು ಕಸ್ಕೊಂಡು ತಿಂದ್ವಿ. ಈಗ ನನಗದ್ರ ನೋವು ಬಾಧಕ ನನಗೆ ಗೊತ್ತಾಗತ್ತ ಲಕ್ಷ್ಮತಿಯಮ್ಮ, ನನಗೆ ಈಗ ಅದ್ರದ್ದು ಬಾಧಕ ಗೊತ್ತಾಗತ್ತೆ. ನನ್ನ ಕೂಸು ಅನ್ಭವಿಸೋದು ನೋಡಿದ್ನ ನನಗೆ ಗೊತ್ತಾಗತ್ತಯ್ಯವ್ವ. ಇವತ್ತು ಎಲ್ಲ ಡಾಕ್ಟ್ರು ಪೂರ ಹೇಳಿದ್ ನನಗೆ ಬೆಳೆಯೋದಿಲ್ಲಂತ ಮೆದುಳು, ಇಷ್ಟ ಸಣ್ಣ ಕೂಸಿದ್ದಂಗೆ ಇರುತ್ತಂತ. ಎಷ್ಟು ವರ್ಷ ಬದುಕಿರ್ತಾನ ನನ್ನ ಮಗ, ಅಷ್ಟು ವರ್ಷ ಚಂದಾಗ ನೋಡ್ಕೋರಿ ಅಂತ ಹೇಳ್ಬಿಟ್ಟ ಡಾಕ್ಟ್ರು. ಅವಾಗ ಪೀಡ್ಸೂ ಬರುತ್ತಂತ, ಅದಕ್ಕೆ ಯಾವುದು ಔಷಧಿ ಇಲ್ಲಂತ. ಈಗ ನನ್ನ ಮಗ ಸಾಯೋವರೆಗೂ ಹಿಂಗ ಇರದ ಲಕ್ಷ್ಮಕ್ಕ. ಸಮಾಧಾನ ಮಾಡ್ಕೊಲಿ ವಿಮಲಿ, ಸಮಾಧಾನ ಮಾಡ್ಕೊ. ಇನ್ನೊಂದು ಹಡಿವಂತೆ ಅಂತ ಏನು ಮಯವ್ವ ನನ್ನ ಹಣೆ ಬರ. ನೀನು ನೋಡು, ಗಂಡ ಅತ್ತಿ ಮನ್ಯಾಗ ನೋಡಿದ್ರ ಹಂಗ. ನನ್ನ ಕೂಸು ನಂಬಿ ಇಷ್ಟು ದಿನ ಬದುಕಿದ್ದೆ, ಈ ಕೂಸು ನೋಡಿದ್ರ ಇದಕ್ಕೆ ಬುದ್ಧಿನ ಬರೋದಿಲ್ಲ, ಬೆದಳು ಬೆಳವಣಿಗೆನ ಇಲ್ಲ ಅಂದ ಡಾಕ್ಟ್ರ್. ಹೆಂಗ ಮುಂದೀಗ ನನ್ನ ಜೀವನ ಹೆಂಗೆ ಹೇಳಿನ? ಆಸೆಗೆ ನಾ ಬದುಕ್ಲಿ ಬೇಯವ್ವ, ಆಸೆಗೆ ಬದುಕ್ಲಿ. ಹಂಗ ಕಾದ ಮನ್ಯಾಗ ಕಲ್ಲು ಹೊಡಿತನ್ನಂಗ ಅಳಬಾರ್ದವ ಇಟ್ಟಿಟ್ಟಕ್ಕ. ನೋಡು, ನೀ ಪಡ್ಕೊಂಬಂದಿದ್ದು ಅಷ್ಟೈತಿ, ಆ ಭಗವಂತ ಕೊಟ್ಟಾನ. ಕೊನೆಗೆ ನೀನು ಒಂದು ಕೂಸರ ಕೊಟ್ಟಾನ, ಅದು ಹೇಗೈತೋ ಹೇಗಿಲ್ಲ, ಒಂದು ಕೂಸರ ಐತ. ಈಗ ಮಂದಿ ಬಾಯಾಗ ಈಡಾಗದಾರ ತಪ್ಪ. ಯಾಕ ನೀ ಏನು ತಿಳ್ಕೊಂಡಿವ? ಮಂದಿ ಹಿಂಗೆ ಅಂತಾರ. ಈಗ ಅವನ ಅಂದ್ಲಲ್ಲ, ದೊಡ್ಡರು ಮಾಡೋದು ಮಕ್ಕಳಿಗೆ ಇಟ್ಟಿರ್ತೈತಿ ಅಂತಂದು. ಈಗ ಹಂಗೆ ಆಗೈತೆ ಯವ್ವ ನನ್ನ ಪರಿಸ್ಥಿತಿ. ಎಲ್ಲರೂ ಅನ್ನೋರಾಗ್ಯಾರ. ಹುಡುಗ ತಿರುಗಿ 6 ಬಿತ್ತು. ಇನ್ನಾದರೂ ಇವ್ರಪ್ಪ ಬಂದು ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿಲ್ಲ. ಈಗ ಗಂಡು ಕೂಸು ಹುಟ್ಟೈತಂತೇನೋ ಒಂದಿಟ್ಟು ದೇಕರಿಕೆ ಮಾಡ್ತಾರೆ ಅನ್ಕೊಂಡೆ. ಈಗ ಅದು ಕೂಸು ಹಿಂಗೆ ಹುಚ್ಚ ಬಚ್ಚ ಐತಿ ಅಂತ ಗೊತ್ತಾದ್ರೆ ಮನೆಯಾಗ ನನ್ನ ಮರ್ಯಾದೆ ಏನಾಗತ್ತೆ ಹೇಳು. ಅಳಬೇಡ, ತಲೆ ಕೆಚ್ಕೋಬೇಡ, ಏನೂ ಆಗಲ್ಲ. ಗಟ್ಟಿಯಾಗಿ ನಿಂದ್ರು. ಈಗ ನಿನ್ನ ಸಂಬಂಧ ಅಲ್ಲ ಅಂದ್ರೂ ನಿನ್ನನ್ನು ನೆಚ್ಚಿ ಆ ಭೂಮಿ ಬಂದಿರ ನಿನ್ನ ಮಗನ ಸಂಬಂಧ ನೀ ಗಟ್ಟಿಯಾಗಿ ನಿಂದ್ರು.
ಈಗ 6 ಐತಲ್ಲ, ಈಗ ಹೇಳ್ತೀನಿ ಕೇಳ ನಾನು, ಇದೇ ಸರಿ ಸಮಯ. ಎಲ್ಲಾರು ಮೂರು ಚುಚ್ಚದಾಗೈತಿ, ಎಲ್ಲ ಆಗೈತಿ. ಬಡ ಬಡ ಕರ್ಕೊ ನಿನ್ನ ಕೂಸು, ನಿಮ್ಮ ಅಣ್ಣನ ಕರ್ಕೊ, ಗಂಡ ಮನೆಗೆ ನಡಿ. ನಿಂದು ಏನ ಇದ್ರೂ ನೀನು ಗಟ್ಟಿಯಾಗಿ ಊರಿ ನಿಲ್ಬೇಕಾಗಿರೋದು ಅಲ್ಲಿ. ಈಗ ನೀನು ಈ ಕೂಸು ಕಟ್ಕೊಂಡು ಹಿಂಗೆ ಗುಳು ಮಾಡ್ಕೊಂಡು ಕೂತ್ಕೊಂಡಿ ಅಂದ್ರೆ ಅವ್ರಿಬ್ಬರು ನಿನ್ನ ಆಜ್ಞಾರು, ನಿಮ್ಮ ಅತ್ತಿ, ನಿನ್ನ ಗಂಡ ದಾರಿ ತಪ್ಪೇನಾಗಲೇ, ಮತ್ತು ಪೂರ ದಾರಿ ತಪ್ತಾನೆ. ಹಿಡ್ಕ ಒಂದು ಜುಟ್ಟ ಕೈಯಾಗ ಒಂದು ಕೊಡುಗು ಮಾರಿಗೆ ಸಡ್ಲಿಸಿ, ಇಲ್ಲಡಿಲಿ ವಿಮಲಾ ಅಂತ ಹೆಸರು ಕನಸನ್ನ ಕೇಳಿದ್ನು ತರ 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 ಅನ್ಬೇಕು ನಿನ್ನ ಗಂಡ. ಹಂಗೆ ನೀ ತಯಾರಾಗು. ಕೂಸ್ತಾಗ ನೋಡು, ಈಗ ಐತಿ ಹೊತ್ತು, ಈಗ ಐತು ಮಾರ ಬಿಡುತ್ತ ಪಟ್ಟನ ಹೋಗ್ಬಿಡಿ. ಈಗ ಹೇಳ್ತೀನಿ, ನಂಗೆ ಗೊತ್ತಿಲ್ಲ, ಬರಲಿ ಅತ್ತಿಗೆಮ್ಮ, ಬರಲಿ ಪದ್ಮ ಅತ್ತಿಗೆಮ್ಮ, ಮಾತಾಡಿ ಏನು ಮಾಡ್ಬೇಕಂತ ನೋಡ್ತೀನಿ. ಕರೆ ನನಗೇನು ದಿಕ್ಕು ತಿಳಿವಲ್ದು. ಕರೆ ಹೇಳಕತ್ತಾಳವ ವಿಮಲಾ, ಗಿರಿಜಾ ಕರೆ ಹೇಳಕತ್ತಾಳ. ಎಷ್ಟು ದಿನ ಅಂತ ತವ್ರ ಮನೆಗೆ ಇರ್ತಿ, ಅದಕ್ಕೂ ಅಂತಾರೆ ಜನ. ನಿಂದು ಏನೇ ಇದ್ರು ನೀನು ಊರ್ಬೇಕಾಗಿರೋದು ಅಲ್ಲಿ, ನೀನು ಗಟ್ಟಿ ಮಾಡ್ಕೋಬೇಕಾಗಿರೋದು ನಿನ್ನ ಗಂಡನ ಮನೆಯಾಗ. ನಿನ್ನ ಆಜ್ಞಾರ್ಗೆ ಒಂದು ಸಡ್ಲಿಶ್ ಕೊಡು, ನೋಡು ಹೇಗಾಗತ್ತೆ, ಎಲ್ಲ ಸರಿ ಹೋತತಿ. ಹೇಳೋದು ಕೇಳು, ನಡಿ ಬಡ ಬಡ ನಿಮ್ಮ ಅಣ್ಣ ಹೇಳುನು ಕರ್ಕೊಂಡು ಹೋಗ್ತಾನ. ನೀವು ಅಜ್ಜಿಗೆ ಅಂತ ಹೇಳಕತ್ತಿಲ್ಲ ನಾನು, ಆದ್ರೆ ಹಿಂಗೆ ನೀನು ಧೈರ್ಯಗೆಟ್ಟು ಕುಂತ್ರೆ ಕೆಲಸ ಆಗೋಲ್ಲ ಅಂತ ಹೇಳಕತ್ತೀನಿ ನೋಡು.